ಈಗ ಎರಡನೆಯ ವಾಕ್ಯವನ್ನ ನೋಡೋಣ. ಜಾನಿಟೋ ಅದಕ್ಕೆ ಹೇಳ್ತಾನೆ ದೇರ್ ಈಸ್ ನನ್, ಅಲ್ಲಿ ಯಾವುದು ಇಲ್ಲ ಅಂತ ಹೇಳಿ. ಸೊ ಹಾಗಾದ್ರೆ ಬನ್ನಿ, ಇಲ್ಲಿ ಸಬ್ಜೆಕ್ಟ್ ಯಾರು? ಜಾನಿಟೋ ಈ ವಾಕ್ಯವನ್ನ ಹೇಳ್ತಾ ಇದ್ದಾನೆ. ಸೊ ಜಾನಿಟೋ ಈ ರಿಪ್ಲೈಡ್ ಬಳಸಿದ್ರೆ ಬಹಳ ಅಪ್ರಾಪ್ರಿಯೇಟ್ ಆಗಿರುತ್ತೆ. ಅಂದ್ರೆ ಈಗ ಇನ್ನು ಜಾನಿಟೋ ಇದಾನಲ್ಲ, ಡೋನ್ ಗೊಂಜಾಲೋಗೆ ರಿಪ್ಲೈ ಮಾಡ್ತಾ ಇದ್ದಾನೆ. ಸೊ ಬನ್ನಿ ಹಾಗಾದ್ರೆ ರಿಪ್ಲೈಡ್ ಬಳಸೋಣ. ರಿಪ್ಲೈಡ್. ಸೊ ರಿಪ್ಲೈಡ್ ಬಳಸಿದಾಗ ನೆನ್ಪಿಟ್ಕೊಳ್ಳಿ, ಇದರ ಜೊತೆ ಟು ಅನ್ನುವಂತಹ ಪ್ರೆಪೋಸಿಷನ್ ಯೂಸ್ ಆಗುತ್ತೆ. ಜಾನಿಟೋ ರಿಪ್ಲೈಡ್ ಟು, ಈಗ ರಿಪೋರ್ಟಿಂಗ್ ವರ್ಬ್ ಆಯ್ತು. ದಟ್ ರಿಸೀವರ್ ಯಾರು ಹೇಳ್ತಾ ಇದ್ದಾನೆ? ಅವನು ಡೋನ್ ಗೊಂಜಾಲೋ. ಸೊ ಹಾಗಾದ್ರೆ ಡೋನ್ ಗೊಂಜಾಲೋ ಹೆಸರನ್ನ ಈಗ ನಾವಿಲ್ಲಿ ಬರೆಯೋಣ. ಡೋನ್ ಗೊಂಜಾಲೋ. ದಟ್ ಈ ದ್ಯಾಟ್ ಅನ್ನುವಂತಹ ಕಂಜಂಕ್ಷನ್ ವರ್ಡ್ ಬಳಸಲೇಬೇಕು, ದ್ಯಾಟ್. ಸೊ ಇದರ ನಂತರ ಈಗ ದೇರ್ ಈಸ್ ನನ್ ಅಂತ ಅವನು ಹೇಳ್ತಾನೆ. ಸೊ ದೇರ್ ಅನ್ನ ಆಸ್ ಇಟ್ ಈಸ್ ಬರೀಬೇಕು, ಅಲ್ಲಿ ಯಾವುದೇ ಬದಲಾವಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಈಸ್ ಅನ್ನ ಆಸ್ ಇಟ್ ಈಸ್ ಬರಿಬೇಕಾ? ಇಲ್ಲ. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಡ್. ಸೊ ನಾವು ಈಗಾಗಲೇ ಕಲ್ತಿದ್ದೀವಿ, ಆಮ್ ಅಥವಾ ಈಸ್ ಇದ್ದಾಗ ಅದನ್ನ ವಾಸ್ ಹಾಕಿ ಬದಲಾವಣೆ ಮಾಡಬೇಕು. ಸೊ ಹಾಗಾದ್ರೆ ಬದಲಾವಣೆ ಮಾಡೋಣ. ದೇರ್ ವಾಸ್. ನನ್ ಅಂತ ವರ್ಡ್ ಇದೆಯಲ್ಲ, ಇದನ್ನ ಆಸ್ ಇಟ್ ಈಸ್ ಬರೆಯೋದು. ಸಿಂಪಲ್.